ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ವೆಲ್ಕಮ್ ಟು ಸೌತ್ ರುಚಿ ಚಾನಲ್. ಇವತ್ತು ನಾವು ಮಾಡ್ತಿರೋಂಥ ರೆಸಿಪಿ ಬೇಸಿಗೆಗೆ ತುಂಬಾ ಮಕ್ಕಳಿಗೆ ಇಷ್ಟ ಆಗುವಂಥ ರೆಸಿಪಿ. ಕುಲ್ಫಿ ಅಂತನಾದರೂ ಹೇಳ್ಬೋದು. ಇದನ್ನು ಐಸ್ ಕ್ರೀಮ್ ಥರ ನೀವು ಶೇಪಲ್ಲಿ ಮಾಡಿಕೊಂಡ್ರೆ ಐಸ್ ಕ್ರೀಮ್ ಅಂತಲೂ ಹೇಳ್ಬೋದು. ಶುರು ಮಾಡೋಣ ಇವಾಗ. ನಾನೀಗ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಬೌಲಷ್ಟು ಗೋಡಂಬಿ, ಬಾದಾಮಿ ಮತ್ತು ಅಕ್ರೋಟ್ ಸಿಗುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಸಕ್ಕರೆ, ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅದನ್ನು ನೋಡಿಕೊಂಡು ನೀವು ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಮತ್ತು ಒಂದು 2 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದು ಇಷ್ಟ ಆಗಿರುತ್ತೋ ಆ ಡ್ರೈ ಫ್ರೂಟ್ಸ್ ಹಾಕೋಬೋದು. ನಿಮ್ಗೆ ಯಾವ್ದು ಬೇಡ ಅನ್ಸುತ್ತೋ ಅದನ್ನು ನೀವು ಸ್ಕಿಪ್ ಮಾಡ್ಬೋದು. ಇಷ್ಟು ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾತ್ರ, ಬರೀ ಗೋಡಂಬಿ ಅಥವಾ ನಿಮ್ಮ ಹತ್ರ ಬಾದಾಮಿ ಇದ್ದರೆ ಅದನ್ನು ಎರಡೇ ಉಪಯೋಗಿಸಿದ್ರೂ ನಡೆಯುತ್ತೆ, ಇಲ್ಲ ಬೇನಾರು ಇದ್ದರೆ ಆ್ಯಡ್ ಮಾಡ್ಕೊಬೋದು. ಇದಿಷ್ಟು ಹಾಕಿ ನಾನು ಪಲ್ಸ್ ಮೋಡಲ್ಲಿ ತರ್ತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣ ಪೌಡ್ರ್ ಮಾಡಿಬಿಡ್ಬೇಡಿ, ತರ್ತರಿಯಾಗಿರಬೇಕು. ಅದೆಲ್ಲ ಸ್ವಲ್ಪ ಬಾಯಿಗೆ ಸಿಗಬೇಕು, ಗೋಡಂಬಿ ಪೀಸಸ್ಸು ಮತ್ತು ಬಾದಾಮಿ ಪೀಸಸ್ ಎಲ್ಲ. ನೋಡಿ ಇವಾಗ ಆಗಿದೆ. ಇದನ್ನೊಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಕಸ್ಟರ್ಡ್ ಪೌಡ್ರ್ ಹಾಕೋತಾ ಇದ್ದೀನಿ. ಕಸ್ಟರ್ಡ್ ಪೌಡ್ರ್ ಎಲ್ರಿಗೂ ಗೊತ್ತೇ ಇರುತ್ತೆ, ಎಲ್ಲ ಸೂಪರ್ ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ. ವೆನಿಲಾ ಫ್ಲೇವರ್ದು ಹಾಕ್ಕೊಳ್ತಾ ಇದ್ದೀನಿ, ಒಂದು 4 ಟೇಬಲ್ ಸ್ಪೂನಷ್ಟು. ಮತ್ತು ಮಿಲ್ಕ್ ಪೌಡರು, ಹಾಲಿನ ಪುಡಿ ಸಿಗುತ್ತಲ್ಲ ಅದೊಂದು 2 ಟೇಬಲ್ ಸ್ಪೂನ್ ಅಥವಾ 2.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಇದನ್ನು ನಿಮಗೆ ಒಂದ್ಸಲ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ, ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಬೇಕಾದಾಗ ಹಾಲು ಮಿಕ್ಸ್ ಮಾಡಿಕೊಂಡು ಈ ಥರ ನಾನು ತೋರಿಸೋ ರೀತಿಯಲ್ಲಿ ನೀವು ಮಾಡ್ಕೊಬೋದು. ಇವಾಗ ಸ್ವಲ್ಪ ಜಾಸ್ತಿ ಇದೆ, ಹಂಗಾಗಿ ನಾನು ಸ್ವಲ್ಪ ಎತ್ತಿಟ್ಬಿಟ್ಟು ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಇಲ್ಲಿ ನಾನು 2 ಪ್ಯಾಕೆಟ್ ಹಾಲು ತೊಗೊಂಡಿದ್ದೀನಿ, 1 ಲೀಟ್ರು. ನೀವು ಗಟ್ಟಿ ಹಾಲು ಬೇಕಾದರೂ ತೊಗೊಬೋದು, ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಗ್ರೀನ್ ಕಲರ್ದು ನಂದಿನಿ ಪ್ಯಾಕೆಟ್ ಹಾಲು ತೊಗೊಂಡಿದ್ದೀನಿ. ನೋಡಿ ಇವಾಗ ಹಾಲು ತಣ್ಣಗಿರಬೇಕಾದ್ರೇ ನಾನು ತೊಗೊಂಡಿರುವಂಥ ಮೊದಲೇ ನಾವು ಡ್ರೈ ಫ್ರೂಟ್ಸ್ದು ಮಿಕ್ಸ್ಚರ್ ಮಾಡ್ಕೊಂಡಿದ್ವಲ್ಲ, ಮಿಲ್ಕ್ ಪೌಡ್ರು, ಕಸ್ಟರ್ಡ್ ಪೌಡ್ರ್ ಎಲ್ಲ ಹಾಕಿ ಅದಕ್ಕೆ ಹಾಲು ಬಿಸಿ ಆಗೋದಕ್ಕಿಂತ ಮುಂಚೆನೇ ತಣ್ಣಗಿರೋ ಹಾಲನ್ನೇ ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಬಿಸಿ ಹಾಲನ್ನ ಯಾವುದೇ ಕಾರಣಕ್ಕೂ ಹಾಕಬೇಡಿ, ಗಂಟಾಗ್ಬಿಡುತ್ತೆ ಇದು. ನಾನು ಇನ್ನೂ ಸ್ಟವ್ ಆನ್ ಮಾಡಿರಲಿಲ್ಲ, ಆವಾಗಲೇ ತೆಗೆದು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡೆ ಅದನ್ನು. ಇವಾಗ ಹಾಲು ಸಿಮ್ಮಲ್ಲಿ ಇಟ್ಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ತಿರುಗಿಸ್ಕೊತಾ ಇರಬೇಕು. ಕೆನೆ ಕಟ್ಟಬಾರ್ದು, ಕೆನೆ ಕಟ್ಟಕ್ಕೆ ಬಿಡಬೇಡಿ. ಇವಾಗ ಹಾಲು ಕುದ್ದು ಗಟ್ಟಿಯಾಗಿದೆ. ಇವಾಗ ನಾನು ಏನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದಲ್ಲ ಮಿಕ್ಸ್ಚರು, ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಬೇಕು. ಕೈ ಬಿಟ್ಟರೆ ಏನಾಗುತ್ತೆ, ಗಂಟಾಗುತ್ತೆ. ಕೈ ಬಿಡಬಾರ್ದು. ಇದಕ್ಕೆ ನೀವು ಕಲರ್ಗೆ ಬೇಕಿದ್ರೆ ಫುಡ್ ಕಲರ್ ಬೇಕಾದರೆ ಹಾಕೋಬೋದು, ಇಲ್ಲ ಅಂತಂದರೆ ಕೇಸರಿ ಇರುತ್ತಲ್ಲ ಅದನ್ನು ಬೇಕಾದ್ರೂ ಹಾಲಲ್ಲಿ ನಿಲ್ಲಿಸಿ ನೀವು ಅದನ್ನು ಹಾಕೋಬೋದು. ನಾನು ಇದಕ್ಕೆ ಮನೆಯಲ್ಲಿ ಫುಡ್ ಕಲರ್ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಲೆಮನ್ ಎಲ್ಲೋ ಕಲರ್ ಇದ್ದದನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಅದಕ್ಕೆ ಸ್ವಲ್ಪ ಕಲರ್ ಚೆನ್ನಾಗಿ ಬಂದಿದೆ. ಇವಾಗ ನೋಡಿ ತಿರುಗಿಸಿದ್ಮೇಲೆ ಸ್ವಲ್ಪ ಆಲ್ಮೋಸ್ಟ್ ಗಟ್ಟಿಯಾಗಿದೆ. ಇವಾಗ ತಣ್ಣಗೆ ಹಾಕಿಬಿಡಬೇಕು. ಅದೇ ಪಾತ್ರೆಯಲ್ಲಿದ್ದರೆ ಬೇಗ ತಣ್ಣಗಾಗಲ್ಲ ಅಂಥೇಳಿ ನಾನು ಬೇರೆ ಪಾತ್ರೆಗೆ ಹಾಕ್ತಾಯಿದ್ದೀನಿ. ತಣ್ಣಗಾದಮೇಲೆ ಟೀ ಕಪ್ಸ್ ಇರುತ್ತಲ್ಲ, ನಾನು ಟೀ ಕಪ್ಸ್ಗೆ ಹಾಕ್ತಾಯಿದ್ದೀನಿ. ಗಟ್ಟಿಯಾಗಿದೆ ನೋಡಿ, ಇಷ್ಟು ಗಟ್ಟಿ ಆಗಬೇಕು. ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಅದು. ನಿಮ್ಮ ಹತ್ರ ಏನಾದರೂ ಅದು ಆನ್ಲೈನಲ್ಲೆಲ್ಲ ಸಿಗುತ್ತೆ, ಮೌಲ್ಡ್ ಸಿಗುತ್ತಲ್ಲ, ಈ ಕುಲ್ಫಿ ಮಾಡೋವಂಥದ್ದು ಅಥವಾ ಐಸ್ ಕ್ರೀಮ್ ಮಾಡೋವಂಥದ್ದು ಸಿಗುತ್ತಲ್ಲ, ಅದಕ್ಕೆ ಬೇಕಾದರೆ ನೀವು ಹಾಕೋಬೋದು. ಅದಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ, ನಾವು ಟೀ ಕಪ್ಸ್ಗೆ ಬೇಕಾದರೆ ಹಾಕೋಬೋದು. ನಾನು ಟೀ ಲೋಟಗಳಿಗೆ ಇವಾಗ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದೊಂದು ಐಸ್ ಕ್ರೀಮ್ ಸ್ಟಿಕ್ಸ್ನ ಇಟ್ಟರೆ ಆಯಿತು. ರೆಡಿಯಾಗಿದೆ. ಇದನ್ನು ನಾವು ಫ್ರಿಜ್ಜಲ್ಲಿ ಇಡಬೇಕು, ಓವರ್ ನೈಟ್ ಇಡಬೇಕು. ತುಂಬ ಜಾಸ್ತಿ ಫ್ರೀಝಲ್ಲಿ ಇಡಬೇಕು. ನಾರ್ಮಲಾಗಿ ಇಡೋದಕ್ಕಿಂತ ಜಾಸ್ತಿ ಫ್ರೀಝಲ್ಲಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ರೆಡಿಯಾಗಿದೆ. ಇವಾಗ ನೋಡಿ ತೆಗಿತಿದ್ದೀನಿ. ಸ್ವಲ್ಪ ಕೈಯಲ್ಲಿ ಈ ಥರ ಮಾಡಿ ನಿಧಾನಕ್ಕೆ ಎಳ್ಕೊಂಡ್ರೆ ಬರುತ್ತೆ. ರೆಡಿ ಇದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು, ಸೂಪರಾಗಿ. ನಾವು ತೊಗೊಂಡು ಅಂಗಡಿಲಿ ತಿನ್ನೋದಕ್ಕಿಂತ ಹೆಚ್ಚಾಗಿ ಈ ಬೇಸಿಗೆ ಕಾಲಕ್ಕೆ ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಖುಷಿನೂ ಪಡ್ತಾರೆ, ಚೆನ್ನಾಗಿ ಹೆಲ್ದಿಯಾಗೂ ಇರುತ್ತೆ. ತುಂಬ ಚೆನ್ನಾಗಿದೆ. ಫ್ರೀಝಿಂಗ್ ಮಾತ್ರ ಟೆಂಪ್ರೇಚರ್ ತುಂಬಾ ಜಾಸ್ತಿ ಇರಬೇಕು. ಹೈಯಲ್ಲಿಟ್ಟು ನೀವು ಇದನ್ನು ಒಂದು 7 to 8 ಅವರ್ಸು ಫ್ರೀಝ್ ಮಾಡಬೇಕು ಫ್ರೀಝರಲ್ಲಿಟ್ಟು. ತುಂಬಾ ಸೂಪರ್ ಟೇಸ್ಟಿಯಾಗಿರುವಂಥ ಡ್ರೈ ಫ್ರೂಟ್ಸ್ ಕುಲ್ಫಿ ರೆಡಿ. ನೀವು ಒಂದು ಸಲ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.